ದೇಶದ ಭವಿಷ್ಯ ಏನಾಗುತ್ತೆ? ದೇಶ ಹಿಂಗೆ ಹೋಗ್ತದೆ, ಹೋಗ್ತಾ ಇದ್ದರೆ ಹಿಂಗೆ ಹೋಗ್ತದೆ. ಸದ್ಯಕ್ಕೆ ತೊಂದರೆ ಇಲ್ಲ. ಅನೇಕ ಆಪತ್ತುಗಳಿದ್ದಾವೆ. ಅದೇ ಬಂದೇ ಹೇಳಿದ ಭೂಕಂಪಗಳಾಗ್ತವೆ. ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ. ಇನ್ನೂ ಉತ್ತರದಲ್ಲಿ ಮಳೆ ಅಂತ ಹೇಳಿದ್ರೆ ಹಾಗಾಗ್ತದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ, ತೊಂದರೆಗಳಿದ್ದಾವೆ, ಭೂಕಂಪಗಳಾಗಂಥದ್ದು, ಹಾಹಾಕಾರಗಳಾಗ್ತದೆ, ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ. ಅವಾಗಿರೋದೇ ಪ್ರಾಕೃತಿಕವಾಗಿ ದೋಷಗಳಿರ್ತದೆ. ರಾಜಕೀಯ ಅಸ್ಥಿರತೆ ಅಂದರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಹೆಂಗಿರುತ್ತೆ? ನೀವೇ ನೋಡುವಂತೆ ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗ್ತದೆ? ಎರಡರಲ್ಲೂ ಇದೆ. ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ. ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತಿದೆ. ಆದರೆ ಸನಾತನ ಧರ್ಮದ ವಿಚಾರವಾಗಿ ಚರ್ಚೆ ಆಗ್ತದೆ. ಅವರವ್ರ ಧರ್ಮ ಅವ್ರಿಗೆ ದೊಡ್ಡದು. ಇದು ಭಾರತದಲ್ಲಿ ಸೆಕ್ಯುಲರಿಸಮ್, ಜಾತ್ಯತೀತವಾದ ಇದೆ. ಮತ್ತು ಅವರು ಧರ್ಮಕ್ಕೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ, ಅದು ತಪ್ಪೇನಲ್ಲ. ಅದರ ಬಗ್ಗೆ ನಾವು ಯಾವುದೇ ಪರ ವಿರೋಧ ಹೇಳುವಂಥದ್ದು ವಿಚಾರಲ್ಲ. ಒಂದು ಸಲವನ್ನು ಎಲ್ಲ ದೇಶಕ್ಕೂ, ಎಲ್ಲ ಮನೆತನಕ್ಕೂ, ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ, ನೀತಿ, ಪರಂಪರೆ ರೂಢಿ ಇರ್ತಾರೆ. ಅದಕ್ಕೆ ನೋವಾದಾಗ ಎಲ್ಲರಿಗೂ ನೋವಾಗ್ತದೆ. ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ, ನೀತಿ ಇದೆ ಮತ್ತು ಎಲ್ಲ ಜನಾಂಗಕ್ಕೂ ಇದ್ದಾವೆ. ಅದನ್ನು ನಾವು ತಿರಸ್ಕರಿಸಬಾರ್ದು, ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು. ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಅದು ಅಪಾಯ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ. ರಾಜಕೀಯ ಬೆರೆಸಬಾರ್ದು. ಇಲ್ಲಪ್ಪ, ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಪರಿಸ್ಥಿತಿ ಸೃಷ್ಟಿಯಾಗ್ಯದ ದೇಶದೊಳಗೆ. ಧರ್ಮಾಧಾರಿತ ರಾಜಕಾರಣನೂ ನಡೆದು ಅದು ಅವರಿಗೆ ಸಂಬಂಧಪಟ್ಟದ್ದು ಅಲ್ಲ. ನೀವು ಹೇಳಿದ್ರಲ್ಲಪ್ಪ, ಈಗ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ. ಆದ್ರೆ ನಾವು ಒಂದು ಜನರ ನಡುವಲ್ಲ ದ್ವೇಷ ಗೊತ್ತಾಗಲ್ಲ. ಅದನ್ನು ಅವರೇ ಹೇಳ್ಬೇಕು, ಏನು ನೋವಾಯಿತು ನಿಮಗೆ ಸಮಾಜಕ್ಕೆ ಹೇಳಿ. ಇಲ್ಲ ನಾವು ತಿಳ್ಕೋಬೇಕು, ಏನು ನ್ಯಾಯ ಇರ್ಬೋದಲ್ವೇ. ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸಿದವರಿಗೆ ಗೊತ್ತು. ನಿನಗೆ ಕೆಣಕೋದು ಬೇಡ. ಪ್ರತಿ ವರ್ಷ ನಮ್ಮ ಸಂಜೀವರ ಮನೆಯಲ್ಲಿ ಈ ಶ್ರಾವಣದ ಒಂದು ದಿವಸ ಪೂಜೆ ಮಾಡಿಸ್ತಾರೆ. ಇದು ಪದ್ಧತಿ, ಅವ್ರಿಗೂ ನಮಗೂ ಒಂದು ಪದ್ಧತಿ. ಗದಿಗ ನಮ್ಮ ಸಂಕೇಶ್ವರ ಒಂದು ವರ್ಷಕ್ಕೊಂದ್ಸತಿ ಕರೆಸ್ತಾರೆ. ಹೋದವರು ಅಲ್ಲಿ ಬಂದಿದ್ದೆ, ರಾಜ್ಯದಲ್ಲಿ ಮಳೆ ಇಲ್ಲ, ಸಂಪೂರ್ಣವಾಗಿ ಮಳೆ ಕಡಿಮೆ ಆಗಿದೆ. ಮನುಷ್ಯ ಎಷ್ಟು ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಿಸ್ತಾನಂತೆ. ಮನುಷ್ಯ, ಪ್ರಾಣಿ, ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ. ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ವಂತೆ. ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ. ಹಾಗಾಗಿ ಮನುಷ್ಯನ ಕರ್ಮಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ. ಹಾಗೆ ಮಳೆ, ಭೂಕಂಪಗಳು, ಅರ್ಥಕ್ವೇಕ್ಗಳು ಅಥವಾ ನಡೀತಾ ಇರ್ತವೆ. ಏನೂ ಆಗಲ್ಲ, ಬರುತ್ತೆ. ತಮಾಷೆ ಅಂತೂ ಬರುತ್ತೆ, ಮಳೆ ಏನು ತೊಂದರೆ ಇಲ್ಲ. ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ? ಇಲ್ಲ, ಚೆನ್ನಾಗಿ ತೊಂದರೆ ಏನಾಗಲ್ಲ. ಬರಗಾಲ ಛಾಯೆ ಅವಶ್ಯ ಇರ್ಬೋದು, ಅನುಕೂಲ ಆಗುತ್ತೆ. ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಏನಿಲ್ಲ, ಚೆನ್ನಾಗಾಗುತ್ತೆ. ಮೊನ್ನೆ ವಸತಿ ಹೇಳಿದ್ವಲ್ಲ, ಬೆಳಗಾವಿನಲ್ಲಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ. ನೀವು ಉತ್ತರ ಕರ್ನಾಟಕದಲ್ಲಿ ಆಯಿತು, ಎಲ್ಲ ಕಡೆಗೂ ಆಯ್ತಲ್ಲ. ಈಗ ಅಮಾವಾಸ್ಯೆ ನಂತರ ಇಲ್ಲಿ ಬರುತ್ತೆ, ತೊಂದರೆ ಇಲ್ಲ. ಅಮಾವಾಸ್ಯೆ ನಂತರ ಈ ಕಡೆ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆದವು. ಮೈತ್ರಿಗಳು ಯಾವ್ಯಾವ ಪಕ್ಷಗಳು ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ರಾಜಕೀಯ ಬಗ್ಗೆ ಅದು ಬಂದಾಗ ಹೇಳೋದಂತ ಈಗೇನಾದ್ರು ಅವಶ್ಯಕತೆ ಇಲ್ಲ. ಇನ್ನೇನು ಬಂದೇ ಬಿಡುತ್ತಾ ಹೇಳೋದು ಇನ್ನೊಂದ್ಸತಿ ಗೊತ್ತಿಲ್ಲ ಅವಾಗ. ಅಲ್ಲ, ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೋ ಲೋಕಸಭೆಯಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು? ಹೇಳ್ತೀನಿ ಆ ಕಾಲಕ್ಕೆ. ಈಗ ಬಿಜೆಪಿ ಅವರು JDS ಅವರು ಹೊಂದಾಣಿಕೆಯನ್ನು ಮಾಡಬಹುದು. ಅದು ನಮಗೇನು ಸಂಬಂಧ, ಅದ್ರ ಬಗ್ಗೆ ನಮಗೇನು ವಿಚಾರ ಅಂತ ಹೇಳಬಾರ್ದು. ದೇಶದ ಭವಿಷ್ಯ ಏನಾಗುತ್ತೆ? ದೇಶ ಹಿಂಗೆ ಹೋಗ್ತಾ ಇದ್ದೀವಿ, ಹೋಗ್ತಾ ಇದ್ದರೆ ಹಿಂಗೆ ಹೋಗ್ತದೆ.
ಸದ್ಯಕ್ಕೆ ತೊಂದರೆ ಇಲ್ಲ. ಅನೇಕ ಆಪತ್ತುಗಳಿದ್ದಾವೆ. ಅದೇ ಬಂದೇ ಹೇಳಿದ ಭೂಕಂಪಗಳಾಗ್ತವೆ. ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ. ಇನ್ನೂ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಹಾಗಾಗ್ತದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ, ತೊಂದರೆಗಳಿದ್ದಾವೆ, ಭೂಕಂಪಗಳಾಗಂಥದ್ದು, ಹಾಹಾಕಾರಗಳಾಗ್ತದೆ, ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ. ಅವಾಗಿರೋದೇ ಪ್ರಾಕೃತಿಕವಾಗಿ ದೋಷಗಳಿರ್ತದೆ. ರಾಜಕೀಯ ಅಸ್ಥಿರತೆ ಅಂದ್ರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಹೆಂಗಿರುತ್ತೆ? ನೀವೇ ನೋಡುವಂತೆ ನಿಮಗೆ ಗೊತ್ತಾಗುತ್ತೆ. ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗ್ತದೆ? ಎರಡರಲ್ಲೂ ಇದೆ. ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ. ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತಿದೆ. ಆದರೆ ಸನಾತನ ಧರ್ಮ ವಿಚಾರವಾಗಿ ಚರ್ಚೆ ಆಗ್ತದೆ. ಅವರವ್ರ ಧರ್ಮ ಅವ್ರಿಗೆ ದೊಡ್ಡದು. ಇದು ಭಾರತದಲ್ಲಿ ಸೆಕ್ಯುಲರಿಸಮ್, ಜಾತ್ಯತೀತವಾದ ಇದೆ. ಮತ್ತು ಅವರ ಧರ್ಮಕ್ಕೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ, ಅದು ತಪ್ಪೇನಲ್ಲ. ಅದರ ಬಗ್ಗೆ ನಾವು ಯಾವುದೇ ಪರ ವಿರೋಧ ಹೇಳುವಂಥದ್ದು ವಿಚಾರ ಅಲ್ಲ. ಒಂದು ಸಲವನ್ನು ಎಲ್ಲ ದೇಶಕ್ಕೂ, ಎಲ್ಲ ಮನೆತನಕ್ಕೂ, ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ, ನೀತಿ, ಪರಂಪರೆ ರೂಢಿ ಇರ್ತದೆ. ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ. ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ, ನೀತಿ ಇದೆ ಮತ್ತು ಎಲ್ಲ ಜನಾಂಗಕ್ಕೂ ಇದ್ದಾವೆ. ಅದನ್ನು ನಾವು ತಿರಸ್ಕರಿಸಬಾರ್ದು, ಹೆಚ್ಚಿನ ಪ್ರೋತ್ಸಾಹನೂ ಕೊಡಬಾರ್ದು. ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತದೆ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ಅದು ಅಪಾಯ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ. ರಾಜಕೀಯ ಬೆರೆಸಬಾರ್ದು. ಇಲ್ಲಪ್ಪ, ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂಥ ಪರಿಸ್ಥಿತಿ ಸೃಷ್ಟಿಯಾಗ್ಯದ ದೇಶದೊಳಗೆ. ಧರ್ಮಾಧಾರಿತ ರಾಜಕಾರಣ ನಡೆದು ಅದು ಅವರಿಗೆ ಸಂಬಂಧಪಟ್ಟದ್ದು. ಅಲ್ಲ, ನೀವು ಹೇಳಿದ್ರಲ್ಲಪ್ಪ ಈಗ ಧರ್ಮ ರಾಜಕೀಯ ಬೆರಿಬಾರ್ದು ಅಂತ ಹೇಳಿದ್ರಲ್ಲ. ಆದ್ರೆ ನಾವು ಒಂದು ಜನರ ನಡುವಲ್ಲ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನೀರಿನಲ್ಲಿ ದೋಣಿ ಇರಬೇಕು, ದೋಣಿಲಿ ನೀರು ಇರಬೇಕು. ದೋಣಿ ಒಳಗೆ ನೀರಿದ್ರೆ ಏನಾಗ್ತದೆ? ಹುಡುಕ್ತಾನೆ. ನೀರಿನ ಮೇಲೆ ದೋಣಿದ್ರೆ ಹೋಗ್ತಾನೆ, ಒಂದಿನ ಲೈವ್ ಆಗ್ತದೆ. ದೋಣಿ ಮೇಲೆ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಮನುಷ್ಯರೆಲ್ಲ ಜಾಣರಾದಂಗೆ, ವಿದ್ಯೆ ಬಂದಂಗೆ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗಬೇಕಾಗಿದೆ. ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಧರ್ಮನ ಬಿತ್ತಕತ್ತಾರೆ ಜನರು. ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ, ಅವಾಗ ಇವೆಲ್ಲ ಬರೋದು ಸಹಜ. ಸಂಪೂರ್ಣವಾದ ಜ್ಞಾನ ಗಳಿಸಿದರೆ ಯಾವುದಕ್ಕೂ ಅವಕಾಶ ಇರಲ್ಲ. ಅರಿವು ಹೇಳ್ತೀವಲ್ಲ, ನಾವು ತಿಳಿದದೇ ಎಷ್ಟು ಅಂದಾಗ ಇವೆಲ್ಲ ಬರ್ತವೆ.